ಸುತ್ತಮುತ್ತ ಓಡಾಡಿದವರು. ಅದಕ್ಕಿಂತ ಹೆಚ್ಚಾಗಿ ಚತುರ್ಮುಖನೇ ವರ ಕೊಟ್ಟಂತೆ ನಿನಗೆ ಆ ಪಾತ್ರದ ಸುತ್ತ ಏನು ನಡೆದಿದೆ ಅದು ನಿನಗೆ ಕಣ್ಣಿ ಎದುರುಗಡೆ ಬರಲಿ. ನಿನಗೆ ನೇರವಾಗಿ ಕಥೆ ರೂಪದಲ್ಲಿ ಬರದೇ ಇದ್ದರೂ ಕೂಡ ಕೆಲವು ನಾರದರು ಹೇಳುವಾಗ ಸಂಕ್ಷೇಪವಾಗಿ ಹೇಳಿರ್ತಾರೆ. ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಮಾತಾಡಿದ ದೃಶ್ಯ ನಿನ್ನ ಕಣ್ಣ ಮುಂದೆ ಹಾಗೆ ಮತ್ತೊಮ್ಮೆ ಆ ಇಡೀ ಘಟನೆಗಳು ನಿನ್ನ ಮುಂದೆ ವ್ಯವಸ್ಥಿತವಾಗಿ ತೋರಲಿ ಅಂತ ಚತುರ್ಮುಖ ವರ ಕೊಟ್ಟದ್ರಿಂದ ಇಷ್ಟು ಸ್ಪಷ್ಟವಾಗಿ ಅವನೇನು ಮಾತಾಡ್ದ ಇವನೇನು ಮಾತಾಡ್ದ ಅವನೇನು ಮಾತಾಡ್ದ ಇವನೇನು ಮಾತಾಡ್ದ ಅಂತ ಹೇಳ್ತಾ ಇದ್ದಾನೆ. ಇಲ್ಲಾಂದರೆ ನಾವೇ ಯಾವುದೋ ಒಂದು ಸಭೆಯದ್ದು ಯಾರೋ ಹೀಗೆ ಮಾತಾಡಿದ್ರು ಅಂತ ಕೇಳಿದ್ರೆ ಏನು ಪೂರ್ತಿ ವಿಷಯ ಗೊತ್ತಿಲ್ಲ, ಆದರೆ ಇಷ್ಟು ಚರ್ಚೆ ನಡೆದದ್ದು ಹೌದು ಅಂತ ನಾವು ಹೇಳ್ತೇವೆ. ಕೆಲವೊಮ್ಮೆ ಕೆಲವರು ತಮ್ಮದೇ ಎಲ್ಲ ಸೇರಿಸ್ಕೊಂಡು ಹೇಳೋರು ಇದ್ದಾರೆ, ಆದರೆ ಇಲ್ಲಿ ಹಾಗಿಲ್ಲ. ಆರಂಭದಲ್ಲೇ ಆ ಮಾತು ಸ್ಪಷ್ಟವಾಗಿದೆ. ಚತುರ್ಮುಖ ಅವನಿಗೆ ಒಲಿದು ಬಂದು ನಿನ್ನಲ್ಲಿ ಹುಟ್ಟಿದಂತಹ ಈ ಶ್ಲೋಕದ ಅದ್ಭುತವಾದ ಒಂದು ಸಾಲೇನಿದೆ ಇದು ಮುಂದೆ ರಾಮನ ಕಥೆಗೆ ಸ್ಫೂರ್ತಿಯಾಗಿ ಸಮಗ್ರ ರಾಮಾಯಣದ ಕಥೆಯ ಚರಿತ್ರೆಯ ನಿರ್ಮಾಣಕ್ಕೆ ಕಾರಣವಾಗಲಿ, ಅದಕ್ಕೆ ಬೇಕಾದ ಘಟನೆಗಳ ಎಲ್ಲ ದರ್ಶನವನ್ನು ನಿನ್ನ ಕಣ್ಣ ಮುಂದೆ ಅದು ಘಟಿಸುವಂತಾಗಲಿ. ಇನ್ನೂ ಎಲ್ಲಿವರೆಗೆ ಅಂದರೆ ಭವಿಷ್ಯತ್, ಮುಂದೆ ನಡೆಯುವ ಸಂಗತಿಗಳೂ ಕೂಡ ನಿನಗೆ ಕಣ್ಣ ಮುಂದೆ ಬರಲಿ ಅಂತ ಆಶೀರ್ವದಿಸಿದ್ದಾರೆ. ಅದರಿಂದ ಉತ್ತರ ರಾಮಾಯಣ ನಡೆದಿಲ್ಲ ಅಂತನ್ನೋರಿಗೆ, ನಡೆದಿಲ್ಲ ಅನ್ನೋದಕ್ಕಿಂತ ಹೆಚ್ಚು ಅದು ವಾಲ್ಮೀಕಿಗಳು ಬರೆದದ್ದಲ್ಲ, ಆಮೇಲೆ ಯಾರೋ ಸೇರಿಸಿದ್ದು ಅಂತ ಹೇಳೋದಕ್ಕೆ ಅವರು ರಾಮಾಯಣ ಓದದೆ ಮಾತಾಡ್ತಾರೆ ಅಂತ ಅರ್ಥ. ಅದರಲ್ಲಿ ರಾಮಾಯಣದಲ್ಲೇ 2 ಬಾರಿ ಇಡೀ ಇಂಡೆಕ್ಸ್ ಬರುತ್ತೆ, ಪರಿವಿಡಿ ಅಂತ. ಇವತ್ತು ನಾವು ಅದನ್ನು ಪ್ರತ್ಯೇಕ ಆರಂಭದಲ್ಲಿ ಆಗಮನಂ ಗಮನಂ ಶಾಪಃ ಅಂತೆಲ್ಲ ನಾವು ಕೊಡ್ತೇವೆ. ರಾಮಾಯಣದಲ್ಲಿ ಒಂದು ಅಧ್ಯಾಯದಲ್ಲಿ ಶುರುವಿಗೆ ಇಡೀ ಯಾವುದಾದ್ಮೇಲೆ ಏನು ಘಟನೆ ನಡೆಯಿತು ಒಂದು ಶ್ಲೋಕ ರೂಪದಲ್ಲಿ ಸಮಗ್ರ ರಾಮಾಯಣ ಇದೆ. ಅಲ್ಲಿ ಆರಂಭದಲ್ಲಿ ನಾರದರು ವಾಲ್ಮೀಕಿಗಳಿಗೆ ಹೇಳಿದ್ದು ಅದು ಅಲ್ಲಿ ಅಷ್ಟೊತ್ತು ನಡೆದ ಘಟನೆ. ಅಂದರೆ ರಾಮನಿಗೆ ಪಟ್ಟಾಭಿಷೇಕ ಆಗಿತ್ತು. ಆಗ ವಾಲ್ಮೀಕಿಗಳು ನಾನೊಂದು ಕಾವ್ಯ ಬರೀಬೇಕು ಅಂತ ಬಯಸಿದ್ದೇನೆ ಅಂತ ಅಪೇಕ್ಷೆ ಪಟ್ಟರು. ಆವಾಗ ನಾರದರು ಹೇಳಿದರು. ಇದು ಗುಂಗು ನಿರಂತರ ಇತ್ತು, ಸುಮಾರು ದಿನಗಳು ಹೀಗೆ ಕಳೆದಿದೆ. ಬೇಡನ ಒಂದು ಪ್ರಸಂಗ ಎದುರಾಯಿತು, ಕೋಪ ಅಲ್ಲಿ ಶೋಕ ಶ್ಲೋಕವಾಯಿತು, ಕೋಪ ಆ ಒಂದು ಸ್ಫೂರ್ತಿಗೆ ಕಾರಣವಾಯಿತು. ಆಗ ಚತುರ್ಮುಖ ಅವನನ್ನು ಕಂಡು ಅನುಗ್ರಹಿಸಿ ನಿನ್ನಲ್ಲಿ ನಾಲಿಗೆಯಲ್ಲಿ ಸರಸ್ವತಿ ಕುಣಿಯಲಿ ಅನ್ನುವ ಹಾಗೆ ಆಶೀರ್ವದಿಸಿ ಈ ಮಾತು ಹೇಳಿದ್ದು. ನಿನಗೆ ಮುಂದಿನ ಘಟನೆಯೂ ಗೊತ್ತಾಗಲಿ, ಹಿಂದಿನ ಘಟನೆಯೂ ಕೂಡ ನಿನ್ನ ಮುಂದೆ ಕಣ್ಣ ಮುಂದೆ ಮತ್ತೆ ಘಟಿಸಲಿ ಅಂತ, ನಿನಗೆ ಕಾಣ್ತಾ ಹೋಗಲಿ ಏನೇನಾಗಿದೆ ಅಂತ.